ನಮಸ್ತೆ ಎಲ್ಲ ಕರ್ನಾಟಕ ವಿ ಎಲ್ ಇ ಸ್ನೇಹಿತರಿಗೆ. ಇವತ್ತು ನಾವೊಂದು ಈ ಒಂದು ವಿಡಿಯೋ ಟ್ರೈನಿಂಗ್ ಮಾಡ್ತಿರುವಂಥ ಉದ್ದೇಶ ಬಂದ್ಬಿಟ್ಟು ತುಂಬ ಜನ ಇವಾಗ ಈಗಿನ ಒಂದು ರೀಸೆಂಟ್ ಡೆವಲಪ್ಮೆಂಟ್ಸ್ ನೋಡಿದರೆ ಜಿ ಎಸ್ ಟಿ ಸಲುವಾಗಿ ತುಂಬ ಜನ ಗೊತ್ತಿಲ್ಲದೆ ಏನಾದರೂ ಟ್ರಾನ್ಸಾಕ್ಷನ್ಸ್ ತುಂಬಾ ಆಗಿ ಇಶ್ಯೂಸನ್ನು ಫೇಸ್ ಮಾಡ್ತಿದ್ದವರು ಇರ್ತಾ ಇದ್ದಾರೆ. ಸೊ ಇದೊಂದು ಪ್ರಾಬ್ಲಮ್ ಇದೆ. ಸೊ ಮತ್ತು ಡಿಜಿ ಪೇನಲ್ಲಿ ಟ್ರಾನ್ಸಾಕ್ಷನ್ಸ್ ಮಾಡ್ಬೇಕಂತ ಬಯಸ್ತಿರ್ತಾರೆ, ಬಟ್ ಡೈಲಿ ಕ್ಯಾಶ್ ವಿತ್ಡ್ರಾಲ್ ಮಾಡಿದ ನಂತರ ಆ ಕಸ್ಟಮರ್ಗೆ ಕ್ಯಾಶ್ ಯಾವ ಥರ ಕೊಡಬೇಕು, ನಾವು ಬ್ಯಾಂಕ್ ಹೋಗಿ ಡೈಲಿ ವಿತ್ಡ್ರಾ ಮಾಡಬೇಕಲ್ಲ ಅನ್ನೋ ಒಂದು ಸಮಸ್ಯೆಯಿಂದ ಡಿಜಿ ಪೇನ ಜಾಸ್ತಿ ಯೂಸ್ ಮಾಡದೇ ಇರೋ ಒಂದು ವಿ ಎಲ್ ಇಗಳು ಕೂಡ ಇರ್ತಾರೆ. ಸೊ ಅವರಿಗೆ ಒಂದು ಬೇಸಿಕ್ ಒಂದು ಸೊಲ್ಯೂಷನ್ ಅಂತ ನಾವು ಕರಿಬೋದು. ಸೊ ಈ ಟಾಪಿಕ್ ಬಗ್ಗೆ ನಾವು ಡಿಸ್ಕಸ್ ಮಾಡಲಿಕ್ಕೆ ಒಂದು ಟ್ರೈನಿಂಗ್ ಮಾಡ್ತಾ ಇದ್ದೀವಿ. ಸೊ ಯಾವ ಥರ ನಾವು ಪರ್ಸ್ನಲ್ ಅಕೌಂಟಲ್ಲಿ ಟ್ರಾನ್ಸಾಕ್ಷನ್ಸನ್ನು ಕಡಿಮೆ ಮಾಡಿ ಡೈರೆಕ್ಟ್ ವ್ಯಾಲೆಟ್ ಟು ವ್ಯಾಲೆಟ್ ನಾವು ಯಾವ ಥರ ಟ್ರಾನ್ಸಾಕ್ಷನ್ ಮಾಡ್ತಾ ಡಿ ಜಿ ಪೇ ಸರ್ವಿಸು ಪ್ಲಸ್ ಡಿಜಿಟಲ್ ಸೇವೆ ಸರ್ವಿಸನ್ನು ನಾವು ಕೊಡ್ಬೋದು ಅನ್ನೋದ್ರ ಬಗ್ಗೆ ಇವತ್ತು ಈ ವಿಡಿಯೋನಲ್ಲಿ ನೋಡ್ತೀವಿ. ಸೊ ಮೊದಲನೇದಾಗಿ ನೀವು ಡಿ ಜಿ ಪೇ, ಇವಾಗ ನಾನು ವೆಬ್ಸೈಟಲ್ಲಿ ಡಿ ಜಿ ಪೇನ ಲಾಗಿನ್ ಆಗಿ ಈ ಒಂದು ಪ್ರಾಸೆಸನ್ನು ತೋರಿಸ್ಕೊಡ್ತೀನಿ. ಸೊ ಡಿ ಜಿ ಪೇ ವೆಬ್ ಡಾಟ್ ಸಿ ಎಸ್ ಸಿ ಕ್ಲೌಡ್ ಡಾಟ್ ಇನ್ಗೆ ನೀವು ಸರ್ಚ್ ಮಾಡಿದಾಗ ಈ ಥರ ಡಿ ಜಿ ಪೇ ವೆಬ್ಸೈಟ್ ಓಪನ್ ಆಗುತ್ತೆ. ಸೊ ಇಲ್ಲಿ ನೀವು ಕೆಳಗಡೆ ಲಾಗಿನ್ ಅಂತ ಆಪ್ಷನ್ ಇದೆ. ಸೊ ಲಾಗಿನ್ ಅಂತ ತಗೊಂಡ್ರೆ ನಿಮ್ಮ ಒಂದು ಡಿಜಿಟಲ್ ಸೇವಾ ಪೋರ್ಟಲ್ನ ಒಂದು ಕ್ರೆಡೆನ್ಷಿಯಲ್ ಯೂಸ್ ಮಾಡಿಬಿಟ್ಟು ನೀವು ಲಾಗಿನ್ ಆಗಬೇಕಾಗುತ್ತೆ. ನೀವು ಡಿಜಿಟಲ್ ಸೇವಾದು ಐ ಡಿ ಪಾಸ್ವರ್ಡ್ ಹಾಕಿದ ತಕ್ಷಣ ನೆಕ್ಸ್ಟ್ ಈ ಥರ ಒ ಟಿ ಪಿಗೆ ಬರುತ್ತೆ. ನಿಮ್ಮ ರಿಜಿಸ್ಟರ್ ಮೊಬೈಲ್ ನಂಬರ್ ಮುಖಾಂತರ ನೀವು ಒ ಟಿ ಪಿ ಜನ್ರೇಟ್ ಮಾಡಿ ಲಾಗಿನ್ನನ್ನು ಕೊಡ್ಬೋದು. ಸೊ ಇವಾಗ ನಾನು ಜಸ್ಟ್ ಒ ಟಿ ಪಿ ಜನ್ರೇಟ್ ಮಾಡ್ತಾ ಇದ್ದೀನಿ. ಸೊ ನಮ್ಮ ಒಂದು ವಿ ಎಲ್ ಇ ಸ್ನೇಹಿತರ ಒಂದು ಐ ಡಿಯಲ್ಲಿ ಸೊ ಅವರು ಲಾಗಿನ್ ಆದ ತಕ್ಷಣ ನೆಕ್ಸ್ಟ್ ಯಾವ ಥರ ನಾವು ಈ ಪ್ರಾಸೆಸನ್ನು ಮಾಡ್ಬೋದು ಅನ್ನೋದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೆವೆನ್ ಅದ ಸೊ ಇಲ್ಲಿ ಒ ಟಿ ಪಿ ಹಾಕಿ ಪ್ರೊಸೀಡ್ ಕೊಟ್ಟ ತಕ್ಷಣ ವೆರಿಫೈ ಆಗುತ್ತೆ. ಅದಾದ ನಂತರ ನೀವು ಮ್ಯಾಂಡೇಟ್ರಿ ಆಗಿ ಕಂಪಲ್ಸರಿ ರಿಜಿಸ್ಟರ್ಡ್ ಆರ್ ಡಿ ರಿಜಿಸ್ಟರ್ಡ್ ಇರುವಂತಹ L1 ಡಿವೈಸನ್ನು ಬಯೋಮೆಟ್ರಿಕ್ ಡಿವೈಸನ್ನು ಕನೆಕ್ಟ್ ಮಾಡಿರಬೇಕಾಗುತ್ತೆ. ಒನ್ಸ್ ನೀವು ಡಿವೈಸನ್ನು ಕನೆಕ್ಟ್ ಮಾಡಿದರೆ ಇಲ್ಲಿ ಹೋಮ್ ಪೇಜಲ್ಲಿ ಈ ಥರ ಬರುತ್ತೆ. ಸೊ ಇಲ್ಲಿ ನೀವು ಕ್ಯಾಶ್ ವಿತ್ಡ್ರಾಲ್ ಮಾಡ್ತೀರಾ, ಯಾರಾದರೂ ಕಸ್ಟಮರ್ ಬಂದರೆ ಸೊ ಅವರು ಒಂದು ಅಮೌಂಟ್ ₹1,000 ₹2,000 ಅವ್ರು ವಿತ್ಡ್ರಾ ಮಾಡಿ ಕೊಡಬೇಕು ಅಂತಂದರೆ ಅವರ ಒಂದು ಬ್ಯಾಂಕ್ ಹೆಸರನ್ನ ಸೆಲೆಕ್ಟ್ ಮಾಡ್ತೀರಾ, ಅವ್ರ ಆಧಾರ್ ನಂಬರ್ ಹಾಕ್ತೀರಾ. ಸೊ ಅದಾದ ನಂತರ ಅವರ ಒಂದು ರಿಜಿಸ್ಟರ್ ಮೊಬೈಲ್ ನಂಬರ್ ಇದ್ದರೆ ಹಾಕಿ ಅವರ ಒಂದು ಬಯೋಮೆಟ್ರಿಕ್ ಸ್ಕ್ಯಾನ್ ಮಾಡ್ತೀರಾ. ಸೊ ಅವರ ಒಂದು ದುಡ್ಡು ಕಟ್ಟಾಗಿ ನಿಮ್ಮ ಒಂದು ಡಿಜಿಪೇ ವ್ಯಾಲೆಟಲ್ಲಿ ಜಮಾ ಆಗುತ್ತೆ. ನೀವು ಅವರಿಗೆ ಕ್ಯಾಶನ್ನು ಕೊಡಬೇಕಾಗುತ್ತೆ. ಸೊ ಅವ್ರಿಗೆ ನೀವು ನಿಮ್ಮಲ್ಲಿರುವಂಥ ಕ್ಯಾಶ್ ಕೊಟ್ಟಿರ್ತೀರಾ, ಅವರು ಡಿಜಿಪೇಗೆ ಬಂದಿರುವಂಥ ಈ ಅಮೌಂಟನ್ನು ನಾವು ನಾರ್ಮಲಾಗಿ ಏನು ಮಾಡ್ತಾ ಇದ್ದೀವಿ, ಈ ಒಂದು ಅಮೌಂಟನ್ನು ನಾವು ಪೇಔಟ್ ಅಂತ ಕೊಟ್ಟು ಆ ಪೇಔಟನ್ನು ನಾವು ಬ್ಯಾಂಕಲ್ಲಿ ನಮ್ಮ ಒಂದು ಸಿ ಎಸ್ ಸಿಗೆ ರಿಜಿಸ್ಟರ್ ಆಗಿರುವಂತಹ ಬ್ಯಾಂಕಿಗೆ ಜಮಾ ಆಗುತ್ತೆ, ಅಲ್ಲಿ ನಾವು ವಿತ್ಡ್ರಾ ಮಾಡಿಕೊಡ್ತಾ ಇದ್ದೀವಿ. ಬಟ್ ಇವಾಗ ಇದಕ್ಕೆ ನಾವು ಏನು ಹೇಳ್ತಾ ಇದ್ದೀವಿ ಅಂತಂದರೆ ಡೈರೆಕ್ಟಾಗಿ ನಾವು ಪೇಔಟ್ ಮಾಡಿ ಅಲ್ಲಿ ಬ್ಯಾಂಕಲ್ಲಿ ಮತ್ತೆ ವಿತ್ಡ್ರಾ ಮಾಡಿ ಮತ್ತೆ ಅದನ್ನು ತಿರ್ಗಾ ಅಥವಾ ಬ್ಯಾಂಕ್ ಅಕೌಂಟ್ಲಿಂದ ನಾವು ಮತ್ತೆ ಫೋನ್ಪೇ ಮುಖಾಂತರ ನಮ್ಮ ಒಂದು ಡಿಜಿಟಲ್ ಸೇವಾಗೆ ಟಾಪಪ್ ಮಾಡಿಕೊಳ್ಳೋ ಬದಲು ನಾವು ಡೈರೆಕ್ಟಾಗಿ ಡಿಜಿಪೇನಲ್ಲಿ ಏನೇ ಅಮೌಂಟ್ ಬಂದ್ರೂ ಡೈರೆಕ್ಟಾಗಿ ನೀವು ಡಿಜಿಟಲ್ ಸೇವಾ ಪೋರ್ಟಲ್ನ ಹಲವಾರು ಸರ್ವಿಸ್ಗಳಿಗೆ ನೀವು ಯೂಸ್ ಮಾಡ್ತಾ ಇದ್ದೀರಾ. ಒಂದು ಬಸ್ ಬುಕಿಂಗ್ಸ್ ಇರ್ಬೋದು, ಟ್ರೈನ್ ಟಿಕೆಟ್ಸ್ ಬುಕಿಂಗ್ ಮಾಡಿರ್ಬೋದು, ಇ ಸ್ಟ್ಯಾಂಪ್ ಸರ್ವಿಸಲ್ಲಿ ಬಾಂಡ್ ಯಾವುದಾದ್ರೂ ಬಾಂಡ್ ಪರ್ಚೇಸ್ ಮಾಡಲಿಕ್ಕಾಗಿರ್ಬೋದು, ಮತ್ತು ಯು ಸಿ ಎಲ್ ಆಧಾರ್ ಮಾಡಲಿಕ್ಕೆ ಪ್ರತಿದಿನ ಪ್ಯಾಕ್ ಕೋಡ್ಸ್ ಪರ್ಚೇಸ್ ಮಾಡಿರ್ಬೋದು. ಈ ಥರ ನೀವು ಹೇಳ್ಕೊಂತ ಹೋದರೆ ಡಿಜಿಟಲ್ ಸೇವಾದಲ್ಲಿ ಏನೆಲ್ಲ ಸೇವೆಗಳು ಮಾಡ್ತೀರಾ ಅಲ್ಲಿ ವ್ಯಾಲೆಟಲ್ಲಿ ಬ್ಯಾಲೆನ್ಸ್ ಬೇಕಾಗುತ್ತೆ. ಅದನ್ನು ನೀವು ನಿಮ್ಮ ಒಂದು ಫೋನ್ಪೇ ಮುಖಾಂತರ ಅಥವಾ ಡೆಬಿಟ್ ಕಾರ್ಡ್ ಮುಖಾಂತರ ನೀವು ಆ್ಯಡ್ ಮಾಡ್ತಾ ಇದ್ದೀರಾ. ಸೊ ಅದು ಏನಾಗುತ್ತೆ, ನಿಮ್ಮ ಒಂದು ಬ್ಯಾಂಕ್ ಟ್ರಾನ್ಸಾಕ್ಷನ್ಗೆ ಕೌಂಟ್ ಆಗ್ತಾ ಇದೆ. ಸೊ ನಾವು ಇಲ್ಲಿ ಪೇಔಟ್ ಮಾಡ್ಲಿಕ್ಕೆ ಬದಲು ಎಷ್ಟು ಅಮೌಂಟು ನಿಮಗೆ ಪರ್ಸ್ನಲ್ಲೇ ಅವಶ್ಯಕತೆ ಇದೆ ಅದನ್ನು ಪೇಔಟ್ ಮಾಡಿಕೊಂಡು ಡಿಜಿಟಲ್ ಸೇವೆಗೆ ಅವಶ್ಯಕತೆ ಇರುವಂತಹ ಅಮೌಂಟನ್ನು ನಾವು ಈ ಡಿಜಿಪೇ ಮುಖಾಂತರ ಡೈರೆಕ್ಟಾಗಿ ನಾವು ವ್ಯಾಲೆಟ್ ಟಾಪಪ್ ಮಾಡಿದರೆ ಸೊ ನಿಮಗೆ ಟ್ರಾನ್ಸಾಕ್ಷನ್ ಅನ್ನೋದು ಡೈರೆಕ್ಟ್ ಕಸ್ಟಮರ್ ಕಡೆಯಿಂದ ಇಲ್ಲಿ ವ್ಯಾಲೆಟ್ಗೆ ಬರುತ್ತೆ, ಇಲ್ಲಿ ವ್ಯಾಲೆಟ್ಲಿಂದ ಡೈರೆಕ್ಟ್ ಡಿಜಿಟಲ್ ಸೇವಾ ಪೋರ್ಟಲ್ಗೆ ಟ್ರಾನ್ಸ್ಫರ್ ಆಗುತ್ತೆ. ಸೊ ಇಲ್ಲಿ ನಿಮ್ಮ ಅಕೌಂಟ್ ಪರ್ಸ್ನಲ್ ಅಕೌಂಟಲ್ಲಿ ಟ್ರಾನ್ಸಾಕ್ಷನ್ ಆಗುವುದನ್ನು ನಾವು ತಪ್ಪಿಸ್ಬೋದು. ಸೊ ಇವಾಗ ನೆಕ್ಸ್ಟ್ ಪ್ರಾಸೆಸ್ ನೋಡ್ಬೇಕಂತಂದರೆ ಫಸ್ಟ್ ಲಾಗಿನ್ ಆದ ತಕ್ಷಣ ನೀವು ಬಯೋಮೆಟ್ರಿಕ್ ಡಿವೈಸ್ ಕನೆಕ್ಟ್ ಮಾಡಿದ ತಕ್ಷಣವೇ ಈ ಥರ ತೋರಿಸುತ್ತಲ್ವ, ಇಲ್ಲಿ ಏಜೆಂಟ್ ಅಥೆಂಟಿಕೇಶನ್ನ ಕೊಡಬೇಕಾಗುತ್ತೆ. ಸೊ ಯಾವಾಗ ನೀವು ಲಾಗಿನ್ ಆದರೆ ಸೊ ಇಲ್ಲಿ ಏಜೆಂಟ್ ಅಥೆಂಟಿಕೇಶನ್ ಅಂತ ನಾನು ಕ್ಲಿಕ್ ಮಾಡ್ತೀನಿ. ಇಲ್ಲಿ ಮೊದಲನೇದಾಗಿ ವಿತಿನ್ ನೀವು 20 ಕಿಲೋಮೀಟರ್ಸ್ ರೇಡಿಯಸ್ಸಲ್ಲಿ ಇದ್ದೀರಾ, ಡಿವೈಸ್ ಕನೆಕ್ಟ್ ಆಗಿದೆನಾ ಇದೆಲ್ಲ ಚೆಕ್ ಮಾಡಿ ಫೈನಲಿ ಎಲ್ಲ ಗ್ರೀನ್ ಕಲರಲ್ಲಿ ಟಿಕ್ ಮಾರ್ಕ್ ಬಂದರೆ ಸೊ ಇವಾಗ ನಿಮ್ಮ ಒಂದು ಬಯೋಮೆಟ್ರಿಕಲ್ಲಿ ಕ್ಯಾಪ್ಚರ್ ಆಗುತ್ತೆ. ಸೊ ಏನಾದರೂ
ಸೊ ಕರೆಕ್ಟಾಗಿ ಪ್ರಾಪರಾಗಿ ಫಿಂಗರ್ ಇಟ್ ಸ್ಕ್ಯಾನ್ ಆದರೆ ಈ ಥರ ಸಕ್ಸಸ್ಫುಲ್ಲಿ ಸ್ಕ್ಯಾನ್ ಅಂತ ಬರುತ್ತೆ. ಇವಾಗ ಕ್ಯಾಶ್ ವಿತ್ಡ್ರಾಲು, ಕ್ಯಾಶ್ ಡೆಪಾಸಿಟು, ಬೇರೆ ಸೇವೆಗಳಿಗೆ ಇಲ್ಲಿ ಆಪ್ಷನ್ಸ್ಗಳನ್ನೋದು ಎನೇಬಲ್ ಆಗ್ತವೆ. ಸೊ ಇವಾಗ ನಾವು ನೋಡ್ತಿರೋದು ಡಿಜಿಟಲ್ ಡಿಜಿಪೇ ಒಂದು ವ್ಯಾಲೆಟ್ಲಿಂದ ಏನೇ ಅಮೌಂಟ್ ಇದ್ರೂ ಇದನ್ನು ನಾವು ಡೈರೆಕ್ಟಾಗಿ ನಮ್ಮ ಬ್ಯಾಂಕ್ ಅಕೌಂಟಿಗೆ ಪೇಔಟ್ ಮಾಡಿಕೊಳ್ಳೋ ಬದಲು ನಮ್ಮ ಡಿಜಿಟಲ್ ಸೇವಾ ಪೋರ್ಟಲಲ್ಲಿ ನಮ್ಗೆ ಎಷ್ಟು ಅಮೌಂಟ್ ಅವಶ್ಯಕತೆ ಇರುತ್ತೋ ಅದನ್ನು ಡೈರೆಕ್ಟ್ ಡಿಜಿಪೇ ಮುಖಾಂತರ ನಾವು ಯಾವ ಥರ ಮಾಡ್ಕೋಬೋದು ಅಂತೇಳಿ. ಸೊ ಲೆಫ್ಟ್ ಸೈಡಲ್ಲಿ AEPS ಸರ್ವಿಸ್ ಅಂತಿದೆ, ಅದ್ರ ಕೆಳಗಡೆ ವ್ಯಾಲೆಟ್ ಅಂಡ್ ಟ್ರಾನ್ಸಾಕ್ಷನ್ ಅಂತ ಒಂದು ಆಪ್ಷನ್ ಇದೆ. ಸೊ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಂಡಾಗ ಈ ಥರ DSP ವ್ಯಾಲೆಟ್ ಟಾಪಪ್ ಅಂತ ಬರುತ್ತೆ. ಸೊ ಆ ಒಂದು DSP ವ್ಯಾಲೆಟ್ ಟಾಪಪ್ನ ನಾವು ಕ್ಲಿಕ್ ಮಾಡಿದರೆ ನಿಮಗೊಂದು ಆಪ್ಷನ್ಸ್ ಅನ್ನೋದು ಬರುತ್ತೆ. ಸೊ ಇಲ್ಲಿ ನಿಮಗೆ ವ್ಯಾಲೆಟ್ ಬ್ಯಾಲೆನ್ಸ್ ಆಲ್ರೆಡಿ ಡಿಜಿಪೇನಲ್ಲಿ ಎಷ್ಟಿದೆ ಅಮೌಂಟ್ ಅನ್ನೋದು ತೋರಿಸುತ್ತೆ. ಸೊ ಇದರಲ್ಲಿ 100 ರುಪೀಸ್ ಯಾವಾಗಲೂ ಕೂಡ ಮಿನಿಮಮ್ ವ್ಯಾಲೆಟ್ ಬ್ಯಾಲೆನ್ಸ್ಗೆ ಲಾಕ್ ಆಗಿರುತ್ತೆ. ಅದು ಬಿಟ್ಟು ಮೇನೆ ಇರುವಂಥ ಅಮೌಂಟನ್ನು ನೀವು ಡಿಜಿಟಲ್ ಸೇವಾ ಪೋರ್ಟಲ್ಗೆ ನೀವು ಟಾಪಪ್ ಮಾಡ್ಕೋಬೋದು. ಸೊ ಇಲ್ಲಿ ಎಂಟ್ರ್ ಅಮೌಂಟ್ ಅಂತಿದೆ, ನಮಗೆ ನಮ್ಮ ಒಂದು ಡಿಜಿಟಲ್ ಸೇವೆಗೆ ಎಷ್ಟು ಅಮೌಂಟನ್ನು ನಾವು ಟಾಪಪ್ ಮಾಡಬೇಕು. ಎಕ್ಸಾಂಪಲ್ ಇಲ್ಲಿ ನನಗೆ 260 ರುಪೀಸ್ ಇದೆ. ಇಲ್ಲಿ ನಾನು ಒಂದು 100 ರುಪೀಸು ಟೈಪ್ ಮಾಡ್ತಾ ಇದ್ದೀನಿ. ಇವಾಗ ನಾನು ಮಿನಿಮಮ್ ಇಲ್ಲಿ ನೀವು ಟೈಪ್ ಮಾಡಬೇಕಾದ್ರೆ ತೋರಿಸುತ್ತೆ ನೋಡಿ ಕೆಳಗಡೆ, ಮಿನಿಮಮ್ 100ಲಿಂದ ಹಿಡ್ಕೊಂಡು ಆಲ್ಮೋಸ್ಟ್ 2 ಲ್ಯಾಕ್ಸ್ ರುಪೀಸ್ ತನಕ ಕೂಡ ನೀವು ಡಿಜಿಪೇ ವ್ಯಾಲೆಟ್ಲಿಂದ ಡೈರೆಕ್ಟಾಗಿ ಸಿಂಗಲ್ ಟೈಮು ಒಂದು DSP ಪೋರ್ಟಲ್ಗೆ ನೀವು ಟಾಪಪ್ಪನ್ನು ಮಾಡ್ಬೋದು. ಸೊ ಇವಾಗ ನಾನು 100ನ್ನು ಸ್ಯಾಂಪಲ್ ಆಗಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ಇದು 100 ಅಂತ ಟೈಪ್ ಮಾಡಿದ್ದೀನಿ. ಆಲ್ರೆಡಿ ನನಗೆ ಇಲ್ಲಿ 260 ಅಂತಂದರೆ 100 ಡಿಜಿಪೇ ವ್ಯಾಲೆಟ್ನ ಮಿನಿಮಮ್ ಮೇಂಟೆನೆನ್ಸ್ ಬಿಟ್ಟು ಎಕ್ಸ್ಟ್ರಾ 160 ರುಪೀಸ್ ಇರೋದ್ರಿಂದ ನಾನಿಲ್ಲಿ 100 ರುಪೀಸನ್ನು ನಾನು ಮಾಡ್ಬೋದು. ಇಲ್ಲಿ ಏಜೆಂಟ್ ಅಥೆಂಟಿಕೇಶನ್ VLE ತಂಬ್ ಅನ್ನೋದು ಸ್ಕ್ಯಾನ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ನೋಡಿ ಎಲ್ಲ ಸಕ್ಸಸ್ ಆಯಿತು. ಇವಾಗ ಬಯೋಮೆಟ್ರಿಕ್ ಸ್ಕ್ಯಾನ್ ಆಗ್ತಾ ಇದೆ. ಸೊ ನಿಮ್ಮೊಂದು ಫಿಂಗರ್ ಪ್ರಿಂಟ್ಸ್ ಕನ್ಫರ್ಮೇಷನ್ ತಗೊಂಡ ತಕ್ಷಣ ಇಷ್ಟು ಅಮೌಂಟು ಡಿಜಿಪೇ ವ್ಯಾಲೆಟಲ್ಲಿ ಡಿಡಕ್ಟ್ ಆಗಿ ನಿಮ್ಮ ಒಂದು CSC ಡಿಜಿಟಲ್ ಸೇವಾ ಪೋರ್ಟಲಲ್ಲಿ ಜಮಾ ಆಗುತ್ತೆ. ಸೊ ಇಲ್ಲಿ ಸ್ಕ್ರೀನಲ್ಲಿ ನೋಡ್ಬೋದು ₹100 ಟ್ರಾನ್ಸ್ಫರ್ ಟು DSP ವ್ಯಾಲೆಟ್ ಸಕ್ಸಸ್ಫುಲ್ಲಿ ಅಂತಿದೆ. ಸೊ ಇಲ್ಲಿ ನಿಮಗೆ ಒಂದು ರೆಫರೆನ್ಸ್ಗೆ ರಿಸಿಪ್ಟೂ ಬರುತ್ತೆ. ಸೊ ಇದನ್ನು ನಾವು ಡಿಜಿಟಲ್ ಸೇವಾ ಪೋರ್ಟಲಲ್ಲಿ ಕೂಡ ನಿಮಗೆ ಲಾಗಿನ್ ಮಾಡಿ ತೋರಿಸ್ತೀನಿ. ಸೊ ಸ್ನೇಹಿತರೆ, ಇವಾಗ ನಾವು ಡಿಜಿಪೇಲಿಂದ ಡಿಜಿಟಲ್ ಸೇವಾ ಪೋರ್ಟಲ್ನ ಲಾಗಿನ್ ಆಗಿದ್ದೀನಿ. ಸೊ ಇಲ್ಲಿ ನೋಡಿ 100 ರುಪೀಸ್ ಅನ್ನೋದು ಟಾಪಪ್ ಆಗಿದೆ. ಸೊ ಇಲ್ಲಿ ನೀವು ಕ್ಲಿಕ್ ಮಾಡಿದರೆ ಇದು ಆಟೋಮೆಟಿಕ್ಕು ಟಾಪಪ್ ಅನ್ನೋದು ತೋರಿಸುತ್ತೆ. ಸೊ ನೀವು ಡಿಜಿಪೇಲಿಂದ ಇಲ್ಲಿ ರೆಫರೆನ್ಸ್ಗೂ DGP ಅಂತಿದೆ ಅಲ್ವಾ, ಸೊ ಡಿಜಿಪೇಲಿಂದ ನಮಗೆ ಡಿಜಿಟಲ್ ಸೇವಾಗೆ 100 ರುಪೀಸ್ ಅನ್ನೋದು ಜಮಾ ಆಗಿದೆ. ಸೊ ಇವಾಗ ನೋಡ್ಬೋದು ಇಲ್ಲಿ DSPನಲ್ಲಿ ಇವಾಗ 260 ಇದ್ದಿದ್ದು 100 ಡಿಡಕ್ಟ್ ಆಗಿ ಇನ್ನು 160 ರುಪೀಸ್ ಬ್ಯಾಲೆನ್ಸ್ ಅನ್ನೋದು ಉಳ್ಕೊಂಡಿದೆ. ಸೊ ಈ ಥರ ನೀವು ಮಾಡೋದ್ರಿಂದ ಆಲ್ಮೋಸ್ಟ್ ನೀವು 2 ಲ್ಯಾಕ್ಸ್ ರುಪೀಸ್ ತನಕ ಕೂಡ ನಿಮ್ಮ ಡಿಜಿಪೇ ವ್ಯಾಲೆಟ್ಲಿಂದ ಡೈರೆಕ್ಟಾಗಿ ನಿಮ್ಮ ಒಂದು CSC ಡಿಜಿಟಲ್ ಸೇವಾ ಪೋರ್ಟಲ್ಗೆ ನೀವು ಟ್ರಾನ್ಸ್ಫರ್ ಮಾಡ್ಬೋದು. ಇವಾಗ ಎಷ್ಟೋ ಜನ ಬೆಳೆ ವಿಮೆ ಅಂತೇಳಿ ಲಕ್ಷಾನು ರೂಪಾಯಿಸು ನೀವು ಡಿಜಿಟಲ್ ಸೇವೆಗೆ ಹಾಕಿ ಅಲ್ಲಿಂದ ಕ್ರಾಪ್ ಇನ್ಶೂರೆನ್ಸ್ ಪೇಮೆಂಟ್ ಮಾಡ್ತಾ ಇರ್ತೀರಾ. ಸೊ ಅದೆಲ್ಲ ಕೂಡ ನೀವು ಒಂದು ಫೋನ್ಪೇ ಮುಖಾಂತರನೋ ಅಥವಾ ಡೆಬಿಟ್ ಕಾರ್ಡ್ ಮುಖಾಂತರ ಆ್ಯಡ್ ಮಾಡ್ತೀರಾ. ಸೊ ಅಷ್ಟೆಲ್ಲ ಟ್ರಾನ್ಸಾಕ್ಷನ್ಸು ನಿಮ್ಮದಂತ ಕೌಂಟ್ ಆಗೋ ಬದಲು ನೀವು ಇಲ್ಲಿ ಡಿಜಿಪೇನ ಯೂಸ್ ಮಾಡೋದ್ರಿಂದ ನಿಮಗೆ 2 ಪ್ರಯೋಜನಗಳು. ಒಂದು, ಡೇ ಟು ಡೇ ನಿಮಗೆ ಡಿಜಿಟಲ್ ಸೇವಾ ಪೋರ್ಟಲಲ್ಲಿ ಎಷ್ಟೆಷ್ಟು ಅಮೌಂಟ್ ಬೇಕಾಗುತ್ತೆ ಅದೆಲ್ಲ ವಿತೌಟ್ ಎನಿ ಅಕೌಂಟಿಗೆ ಟ್ರಾನ್ಸಾಕ್ಷನ್ ಆಗದೆ ಡೈರೆಕ್ಟಾಗಿ ಡಿಜಿಪೇ ಥ್ರೂ ನಿಮ್ಮ ಡಿಜಿಟಲ್ ಸೇವಾ ಪೋರ್ಟಲ್ಗೆ ಹೋಗುತ್ತೆ. ಸೊ ಇಲ್ಲಿ ಅಕೌಂಟ್ ಟ್ರಾನ್ಸಾಕ್ಷನ್ನ ಕಡಿಮೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಇದು ಒಂದು ನಿಮಗೆ ಅಡ್ವಾಂಟೇಜ್. ಎರಡನೇದು ಏನು ಅಡ್ವಾಂಟೇಜ್ ಅಪ್ಪ ಅಂತಂದರೆ, ಡಿಜಿಪೇನಲ್ಲಿ ದಿನ ಜನರು ಯಾರೊಬ್ಬರು ಬರ್ತಾ ಇರ್ತಾರೆ, 1,000ನೋ 2,000ನೋ AEPS ಮುಖಾಂತರ ಇವಾಗ ಗೃಹಲಕ್ಷ್ಮಿ ಅಮೌಂಟ್ ಆಗಿರ್ಬೋದು, ಬೇರೆ ಬೇರೆ ಅಮೌಂಟು ಅವ್ರ ಅಕೌಂಟಿಗೆ ಬಿದ್ದಾಗ ಅವರು ಬ್ಯಾಂಕಿಗೆ ಹೋಗೋಕ್ಕಾಗದೆ ನಿಮ್ಮ ಕಡೆ ಬರ್ತಾರೆ ಕ್ಯಾಶ್ ವಿತ್ಡ್ರಾಲ್ಗೆ. ಸೊ ಅಂಥವ್ರಿಗೆಲ್ಲ ನಾವು ಕ್ಯಾಶ್ ಎಲ್ಲಿಂದ ಕೊಡೋದು, ಡೈಲಿ ನಾವೆಲ್ಲಿ ಬ್ಯಾಂಕ್ಗೆ ಹೋಗಿ ವಿತ್ಡ್ರಾ ಮಾಡ್ಕೊಳ್ಳೋದು ಅನ್ನೋ ಉದ್ದೇಶ ಇಟ್ಕೊಂಡು ಕೆಲವೊಬ್ಬರು ಡಿಜಿಪೇ ಯೂಸ್ ಮಾಡೋದು ಬಿಟ್ಟಿರ್ತೀರ. ಸೊ ಅವರೆಲ್ಲರಿಗೂ ಕೂಡ ನೀವು ಡೈಲಿ ನೀವು CSCಯಲ್ಲಿ ಏನಾದರೂ ಸರ್ವಿಸ್ ಮಾಡ್ತಾ ಇದ್ದೀರಾ, ಈ ಸ್ಟ್ಯಾಂಪು, ಆಧಾರು ಅಥವಾ ಬಸ್ ಬುಕ್ಕಿಂಗ್ಸು, ಟ್ರೈನ್ ಬುಕ್ಕಿಂಗ್ಸು ಅಥವಾ ಕ್ರಾಪ್ ಇನ್ಶೂರೆನ್ಸ್ ಈ ಥರ ಮಾಡ್ತಾ ಇದ್ದೀರ ಅಂತಂದರೆ ಅದಕ್ಕೆಲ್ಲ ಅಮೌಂಟು ನೀವು ಕಸ್ಟಮರ್ ಏನೋ ಒಂದು ಬರ್ತಾರೆ, ಒಂದು ಬಸ್ ಬುಕ್ಕಿಂಗ್ ಮಾಡ್ತಾರಪ್ಪ ಅಂತಂದರೆ ಅವ್ರು ಒಂದು ಬಸ್ಸದ್ದು ಒಂದು ₹1,000 ಟಿಕೆಟ್ ಇದೆ ಅಂತಂದರೆ ಆ ₹1,000 ನೀವು ಅವ್ರ ಕಡೆಯಿಂದ ಕ್ಯಾಶನ್ನು ತಗೊಂಡು ಇಟ್ಕೊಂಡು, ಸೊ ನೀವು ಬಂದಿದ್ದ ಯಾರಾದರೂ ಡಿಜಿಪೇಗೆ ಒಂದು ₹1,000 ಕ್ಯಾಶ್ ವಿತ್ಡ್ರಾಲ್ ಬಂದಿರುವಂಥ ಕಸ್ಟಮರ್ನ
ವಿತ್ಡ್ರಾ ಮಾಡಿದರೆ ಅದೇ 1,000 ರೂಪಾಯಿ ನೀವು ಇಲ್ಲಿ ಕಸ್ಟಮರ್ ಬಸ್ ಬುಕಿಂಗ್ ಬಂದಿರುವಂಥ ಕಸ್ಟಮರ್ ಕ್ಯಾಶ್ ಕೊಟ್ಟಿರ್ತಾರೆ, ಅದನ್ನು ನೀವು ನಿಮ್ಮ ಡಿಜಿಪೇ ಕಸ್ಟಮರ್ಗೆ ಕೊಟ್ಟು ಕಳಿಸ್ಬೋದು. ಸೊ ಅವರಿಂದ ಅಕೌಂಟ್ಗೆ ನೀವೇನು ವಿತ್ಡ್ರಾ ಮಾಡಿರ್ತೀರ ಅದು ನಿಮ್ಮ ಡಿಜಿಪೇ ವ್ಯಾಲೆಟ್ಗೆ ಬಂದಿದ್ದನ್ನು ನೀವು ಡೈರೆಕ್ಟಾಗಿ DSP ಪೋರ್ಟಲ್ಗೆ ಆ್ಯಡ್ ಮಾಡ್ಕೋಬೋದು. ಕೆಲವೊಂದು ಎಮರ್ಜೆನ್ಸಿ ಟೈಮಲ್ಲಿ ನಿಮ್ಗೆ EPSನಲ್ಲಿ ದುಡ್ಡಿಲ್ಲ ಇದರಲ್ಲಿ ಡಿಜಿಪೇ ವ್ಯಾಲೆಟಲ್ಲಿ ಅಂತಂದರೆ ನೀವು ಓಕೆ ಆ ಟೈಮಲ್ಲಿ ಮಾಡ್ಕೊತೀರಾ. ಬಟ್ ಈ ಪ್ರಾಕ್ಟೀಸ್ ಮಾಡಿದರೆ ನಿಮಗೆ ಮೋಸ್ಟ್ ಆಫ್ ದ ಟೈಮು ಈ ಕಡೆ ಡಿಜಿಪೇ ಸರ್ವಿಸಲ್ಲಿನೂ ನೀವು ಆ್ಯಕ್ಟಿವ್ ಆಗ್ತೀರಾ. ಸಾಕಷ್ಟು ಜನ ನಿಮಗೆ ಹಣ ವಿತ್ಡ್ರಾಲ್ಗೆಗೋಸ್ಕರ ನಿಮ್ಮ ಸೆಂಟ್ರಿಗೆ ಬರೋದನ್ನು ಸ್ಟಾರ್ಟ್ ಮಾಡ್ತಾರೆ. ಎರಡನೇದು ನಿಮ್ಮ ಅಕೌಂಟ್ ಟ್ರಾನ್ಸಾಕ್ಷನ್ಸನ್ನು ತಪ್ಪಿಸ್ಬಿಟ್ಟು ನೀವು ಡೈರೆಕ್ಟು ಡಿಜಿಪೇ ಥ್ರೂ CSC ಟ್ರಾನ್ಸಾಕ್ಷನ್ಸನ್ನು ಮಾಡಲಿಕ್ಕೆ ಶುರುವಾಗುತ್ತೆ. ಸೊ ಈ ಎಲ್ಲ ಪ್ರಯೋಜನಗಳಿದ್ದಾವೆ. ಸೊ ಇದ್ರ ಬಗ್ಗೆ ನಾವು ಎಷ್ಟೋ VLEsಗಳು ಇನ್ನೂ ಮೇ ಬಿ ಗೊತ್ತಿಲ್ಲದೆ ಈ ಟಾಪಪ್ ಈ ಥರ ಇದೆ ಅಂತ ಗೊತ್ತಿಲ್ಲದೆ ಡೈರೆಕ್ಟಾಗಿ UPI ಮೋಡಲ್ಲಿ ಮಾಡ್ತಾ ಇದ್ದೀರಾ. ಸೊ ಅವರೆಲ್ಲರಿಗೂ ಕೂಡ ಈ ಥರ ಒಂದು ಫಾಲೋಅಪ್ ಮಾಡೋದ್ರಿಂದ ನೀವು ಆರಾಮಾಗಿ ನಿಮ್ಮ ಒಂದು ಟ್ರಾನ್ಸಾಕ್ಷನ್ಸನ್ನು ತಪ್ಪಿಸ್ಬಿಟ್ಟು ಮಾಡ್ಬೋದು, ಡಿಜಿಪೇನ ಆ್ಯಕ್ಟಿವ್ ಇಟ್ಕೋಬೋದು. ಸೊ ಈ ಫಾಲೋ ಮಾಡಿ ಡೆಫಿನೆಟ್ಲಿ ಎಲ್ಲ VLEsಗಳು ಡಿಜಿಪೇನಲ್ಲಿ ಆ್ಯಕ್ಟಿವ್ ಆಗಿ